ಜನರಿಂದಲೇ ನಾರ್ತ್ ಎಸಿ ಕಿರಣ್ ಕರ್ಮಕಾಂಡ ಬಯಲನ್ ಮಾಡ್ತಾ ಇರುವಂತದ್ದು ಕಂದಾಯ ಸಚಿವರೇ ಬೇಕಾ ಇಂತ ಅಧಿಕಾರಿಗಳಿಲ್ಲಿ? ಜನಸಾಮಾನ್ಯರಿಂದಲೇ ನಾರ್ತ್ ಎಸಿ ಕಿರಣ್ ಕರ್ಮಕಾಂಡ ಬಯಲು. ಕಂದಾಯ ಸಚಿವರೇ ಇಂತಹ ಅಧಿಕಾರಿಗಳು ಬೇಕಾ ಇಲ್ಲಿ? ರಾಜೇಂದ್ರ ಕುಮಾರ್ ಕಠಾರಿ ಅವರೇ ಇಂತಹ ಎಸಿಗಳು ಬೇಕಾ ಇಲ್ಲಿ? ಉತ್ತರ ಎಸಿ ಕಿರಣ್ ಆಟೋಟಕ್ಕೆ ಕಡಿವಾಣ ಯಾವಾಗ? ಎಸಿ ಕಿರಣ್ ಜನಸ್ನೇಹಿಯಾಗಿ ಬದಲಾಗೋದು ಯಾವಾಗ? ಬದಲಾಗ್ತಾರೆ ಅನ್ನೋ ಡೌಟ್ ಇದೆ ನನಗೆ. ರೋಸಿ ಹೋದಂತಹ ಜನ ಹೇಳ್ತಾ ಇದ್ದಾರೆ ಪ್ರಶ್ನೆಯನ್ನ, ಕೇಳ್ತಾ ಇದ್ದಾರೆ ಪ್ರಶ್ನೆಯನ್ನ. ಶೀಘ್ರವೇ ಆಗ್ಲಿ ಕ್ರಮ, ಇದು ಜನಸಾಮಾನ್ಯರ ಶಕ್ತಿ. ಫ್ರೀಡಂ ಟಿವಿಯ ಕಳಕಳಿ. ಎಸ್ ವೀಕ್ಷಕರೇ, ಜನಸಾಮಾನ್ಯರು ಅವ್ರಿಗೆ ಕೆಲಸ ಆಗ್ಬೇಕಾಗತ್ತೆ, ಎಸಿ ಕಚೇರಿಗೆ ಬರಬೇಕಾಗತ್ತೆ. ನೀವು ಮೂರ್ ತಿಂಗಳು ಬಾಗ್ಲಾಕಂಡು ಕುಂತ್ಕೊಂಡ್ಬಿಟ್ರೆ ಕೆಲಸ ಮಾಡ್ಕೊಡೋರು ಯಾರು? ಜನರ ಪರವಾಗಿ ನಿಂತ್ಕೊಳ್ಳುವಂತಹ ನೀವು ಅಧಿಕಾರಿಗಳು ಈ ರೀತಿ ಮಾಡಿದ್ರೆ ಹೇಗೆ? ಭ್ರಷ್ಟಾಚಾರ ಆಗಿದೆ ಅಂತ ಗೊತ್ತಾದ್ಮೇಲೆ ಉಡಾಫೆ ಉತ್ತರ ಯಾಕೆ? ಹೋಗ್ಲಿ ಬಿಡ್ರಿ ಸ್ವಾಮಿ, ಜನಸಾಮಾನ್ಯರಿಗೆ ಸಿಗಕ್ಕಾಗ್ತಾ ಇಲ್ಲ, ಲಾಯರ್ ಕೈಗೂ ಸಿಗ್ತಾ ಇಲ್ವಲ್ರಿ ನೀವು? ಈ ರೀತಿಯಾದರೆ ನಿಮ್ಮನ್ನ ಜನಸ್ನೇಹಿ ಅಧಿಕಾರಿ ಅಂತ ಯಾರಿಗೆ ಕರೀತಾರೆ? ಕಂದಾಯ ಸಚಿವರೇ ಕೃಷ್ಣ ಬೈರೇಗೌಡ್ರೆ, ಒಮ್ಮೆ ಲೆಕ್ಕ ಹಾಕಿ, ಇಂಥವ್ರು ಬೇಕಾ ನಮ್ಗೆ ಅಂತ. ರಾಜೇಂದ್ರ ಕಠಾರಿ ಅವರೇ, ಇಂತಹ ಎಸಿಗಳು ಬೇಕಾ? ಜನಸ್ನೇಹಿ ಆಗ್ಬೇಕಾಗಿರುವಂತಹ ಅಧಿಕಾರಿಗಳು, ಜನರನ್ನ ನೋಡಿ ದ್ವೇಷ ಮಾಡುವಂತವ್ರು ಬೇಕಾ ನಮಗೆ? ಈ ರೀತಿಯಾಗಿ ಆಡಳಿತ ಮಾಡುವವರು, ಈ ರೀತಿಯಾಗಿ ಅಧಿಕಾರವನ್ನು ಸಾಧಿಸೋರು ಬೇಕಾ? ಬ್ರೋಕರ್ಗಳ ಅಡ್ಡವಾಗ್ಬಿಟ್ಟಿದೆ ಎಸಿ ಕಚೇರಿ ಅಂತ ಹೇಳ್ತಾ ಇದ್ದಾರೆ. ಬ್ರೋಕರ್ ಯಾರು ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ. ಇವೆಲ್ಲ ಅಗತ್ಯ ಇದೆಯಾ? ಜನರ ಜೊತೆಗೆ ಇರ್ತೀವಿ ಅಂತಂದ್ರೆ ಜನರ ಜೊತೆಗೆ ಇದ್ದೀವಿ ಅಂತ ಹೇಳಿ, ಅದು ಬಿಟ್ಟು ಮೂರ್ ತಿಂಗಳ ಬಾಗ್ಲಾಕಂಗ್ ಕುತ್ಕೊಂಡ್ಬಿಟ್ರೆ ಜನಸಾಮಾನ್ಯರು ಎಲ್ರಿ ಹೋಗ್ಬೇಕು? ನಿಮ್ಮ ಒಂದೇ ಒಂದು ಸೈನ್ಗೋಸ್ಕರ ಅವ್ರು ಇರೋ ಕೆಲಸ ಎಲ್ಲ ಬಿಟ್ಬಿಟ್ಟು ಬರ್ತಾ ಇದಾರಲ್ರಿ. ಆನ್ಸರ್ ಕೊಡ್ರಿ ಎಸಿ ಕಿರಣ್, ಆನ್ಸರ್ ಕೊಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.